ಹಾಯ್ ಫ್ರೆಂಡ್ಸ್, ಶುಭೋದಯ. ಮಂತ್ರಾಲಯದಲ್ಲಿ ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾಯಿತು. ನಾವು ದೇವಸ್ಥಾನ ಕಡೆ ಹೊರಡಬೇಕು. ಮುದ್ದು ಪಪ್ಪಿ ನಡೀಲಿ. ಬೆಳಿಗ್ಗೆ ನಾವು ರೆಡಿ ಆಗೋದಕ್ಕಿಂತ ಮಕ್ಕಳನ್ನ ರೆಡಿ ಮಾಡ್ಕೊಂಡು ನಾವು ಏನು ಆಟ ಆಡ್ತಾರೆ. ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಏನು ಹೊರಡೋಣ ಅಂತ ಎಲ್ಲ ಬಂದ್ವಿ. ಕೆಳಗಡೆ ಹೊರಡ್ತಾ ಇದ್ದೀವಿ. ನಾವು ಮಾಡಿದ ರೂಮ್ ಹತ್ರದಿಂದ ಆಲ್ಮೋಸ್ಟ್ 1/2 ಕಿಲೋಮೀಟರ್ ಇತ್ತು ಟೆಂಪಲ್ ಕಡೆ ಹೊರಟಿದ್ವಿ. ಇದೇ ನೋಡಿ ಆರ್ಚು ಮಂತ್ರಾಲಯದ್ದು. ನಾವು ಎಲ್ಲರೂ ರೆಡಿ ಆಗಿಬಿಟ್ಟು ಬಂದ್ವಿ ದೇವ್ರ ದರ್ಶನಕ್ಕೆ. ಕೊಡಲ್ಲ ಅನ್ಬೇಕಿತ್ತು. ಮಾರ್ನಿಂಗಿಂದನೇ ಎಷ್ಟು ಜನ ಇದ್ದಾರೆ, ದರ್ಶನಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ. ನಮ್ಮ ಪಾಪು ಅಂತೂ ಎತ್ಕೋ ಅಂತ ಹತ್ಕೊಂಡೇ ಬರ್ತಾ ಇದ್ದ. ಫೈನಲಿ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದ್ವಿ. ನೋಡಿ ಅವನು ಹೇಗೆ ನೋಡ್ತಾ ಇದ್ದಾನೆ. ಅವನಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದ. ಫುಲ್ ಜೋಶಲ್ಲಿದ್ದ. ನಿನ್ನೆ ನೈಟ್ ಒಟ್ಟಾಗಿಂದನೂ ಇಷ್ಟೊಂದು ಕ್ರೌಡು ನಾವು ಮುಂಚೆ ತುಂಬ ಸಲ ಬಂದಿದ್ವಿ. ಸೊ ಇಷ್ಟು ಜನ ನಾವು ನೋಡೇ ಇರಲಿಲ್ಲ. ಅಷ್ಟು ಜನ, ಅಷ್ಟು ಕ್ಯೂ, ಈ ಥರ ಸಿಸ್ಟಮ್ಮು ಇದೇ ಫಸ್ಟು ನಾವು ಬಂದಿರೋದು. ನೋಡಿ ಇಲ್ಲಿಂದ ಹೋಗಿ ಆ ಕಡೆ ಎಲ್ಲ ಹೋಗಿ ಎಷ್ಟು ರೌಂಡ್ ಹಾಕೊಂಡು ಬರಬೇಕು. ಎಷ್ಟು ಕ್ರೌಡ್ ಇದೆ ನೋಡಿ ಅಲ್ಲಿ. ಎಷ್ಟು ಜನ ಅಂದರೆ 7:30, 8 ಇಷ್ಟೊಂದು ಜನ ಬಂದ್ಬಿಟ್ಟು ಎಲ್ಲ ದರ್ಶನಕ್ಕೆ. ನಮಗಂತೂ ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಕಾಯಿತು. ಇವನಂತೂ ಎತ್ಕೊಳ್ಳೋದಕ್ಕೆ ಹೋದರೆ ಬರ್ತಾನೆ ಇಲ್ಲ. ನಾನೇ ಹೋಗ್ತೀನಿ ಅಂತ ಹತ್ಕೊಂಡು ಕೆಳಗಡೆ ಇಳಿದು ಅವನೇ ನಡ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ ಅವನು ಹೇಗೆ ಹೋಗ್ತಾ ಇದ್ದಾನೆ. ನಡಿ ಪುಟ್ಟ. ಬರೀ ಬಿಡೋದೆ ಅವನು. ಎತ್ಕೊಂಡಿಲ್ಲ ಅಂದರೆ ಓಡ್ ಹೋಗ್ತಾ ಇರ್ತಾನೆ. ನೋಡಿ ಟೆಂಪಲ್ ಒಳಗಡೆ ಎಂಟರ್ ಆದ್ವಿ. ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ನಮ್ಮ ಪಾಪು ಅಂತೂ ಆ ಕ್ಯೂ ಅಲ್ಲಿ ರೌಂಡ್ ಹಾಕೊಂಡು ಬರ್ತಾ ಟೆಂಪಲ್ ಒಳಗಡೆ ಎಂಟ್ರಿ ಆಗೋಷ್ಟರಲ್ಲಿ ತುಂಬಾ ಅಳ್ತಾ ಇದ್ದ. ಬೇಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತೀರ್ಥ ತಗೊಂಡು ಮಂತ್ರಾಕ್ಷತೆ ಎತ್ಕೊಂಡು ನೋಡಿ ಈಗ ಸ್ವಲ್ಪ ಕಾಮಾಗಿದ್ದಾನೆ. ಇವನಂತೂ ಎತ್ಕೋ ಅಂತ ಹತ್ಕೊಂಡೇನೆ ಅಲ್ಲಿ ಕ್ಯೂ ಇಂದ ಬಂದ. ಟೆಂಪಲ್ ದರ್ಶನ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ ಅಂತ ಅಲ್ಲಿ ನದಿ ಕಡೆ ಬಂದ್ವಿ. ನದಿ ಹತ್ರ ತಿನ್ಕೊಂಡು ಕಬ್ನಲ್ಲಿ ಕುಡಿದು ನೀರ ಹತ್ರ ಹೋಗಿ ಸ್ವಲ್ಪ ಆಟ ಆಡಿಕೊಂಡು ಮತ್ತೆ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇದು ಆಂಜನೇಯ ಸ್ವಾಮಿ ಟೆಂಪಲ್ ಆನ್ ದ ವೇ ಅಲ್ಲಿ ಸಿಗುತ್ತೆ ಮಂತ್ರಾಲಯದ. 10:30, 11 ಆಗಿತ್ತು ಅನ್ಸುತ್ತೆ. ಸೊ ಈಗಾಗಲೇ ತುಂಬಾನೇ ಬಿಸಿಲು ಇಲ್ಲಿ. ಇನ್ನು ಸಮ್ಮರ್ ಟೈಮಲ್ಲಿ ಬಂದರೆ ಇನ್ನೆಷ್ಟು ಬಿಸಿಲಿರುತ್ತೋ ಗೊತ್ತಿಲ್ಲ. ತುಂಬ ಬಿಸಿಲಿತ್ತು. ಒಳಗಡೆ ಕಾರಲ್ಲಿ ಕುತ್ಕೊಂಡು AC ಆನ್ ಮಾಡೋ ಅಷ್ಟೊತ್ತಿಗೆ ಎಷ್ಟು ಬೆವರು ಇಳ್ದೋಗಿತ್ತು. ಇದು ನೋಡಿ ತುಂಗಭದ್ರಾ ಬ್ರಿಡ್ಜು, ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಜಿಯಾ ನೋಡು ನೋಡಲ್ಲಿ ಅತ್ತ ಇತ್ತ ಜಿಯಾ ನೋಡ್ತಿದ್ಯಾ ಮುದ್ದು? ತುಂಗಭದ್ರಾ ಬ್ರಿಡ್ಜು, ನದಿ ನೀರು ತುಂಬಾನೇ ಬರ್ತಾ ಇತ್ತು. ಜಿಯಾ ನೋಡು. ನಾವು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬರ್ತಾವೆ ಸುಮಾರು. ಅದು ತುಂಬದಾಗಿನ ಎಷ್ಟು ಇರ್ತದೆ ಅಲ್ಲಿ. ಅಲ್ಲಿಗಾನ ನೀರು ಬಂದಿದ್ವು ಅಂತಲ್ಲ, ದೇವಸ್ಥಾನ ಪಾದ ಮುಟ್ಟಿದ್ವು ಅಂತ. ಅದು ಒಳಗಡೆ ಅದು ಇದೈತಲ್ಲ ರಾಯರ್ದು ಏಕಶಿಲ, ಅಲ್ಲಿಗನ ಬಂದಿದ್ವಂತೆ.
ಅಲ್ಲೆಲ್ಲ ಬಂದ್ವು ಅಂದ್ರೆ ಇಲ್ಲೆಲ್ಲ ಎಷ್ಟು ಇರ್ತಾವ ನೀರು, ಇಲ್ಲೆಲ್ಲ ಹೊಲಗಳಿಗೆಲ್ಲ ಹರಿತಾವ. ಇಲ್ಲಿ ನೋಡಿ, ಇಲ್ಲಿ ನೀರು ತುಂಬಾ ನದಿ ಪಕ್ಕದಲ್ಲೇ ಇರೋದ್ರಿಂದ ಭತ್ತ ಜಾಸ್ತಿ ಬೆಳೀತಾರೆ ನೋಡಿ. ಆ ಕಡೆ ಎರಡು ಸೈಡೂ ಅಷ್ಟೇ ಭತ್ತನೇ ಹಾಕಿದ್ದಾರೆ. ಭತ್ತ ಚೆನ್ನಾಗಿ ಬೆಳೀತಾರೆ ಈ ಕಡೆ ನೋಡಿ. ಆ ಕಡೆನೂ ಎರಡು ಸೈಡೂ ಅಷ್ಟೇ ಭತ್ತನೇ ಹಾಕಿದ್ದಾರೆ ಎರಡು ಕಡೆನೂ. ಯಾಕಂದರೆ ಭತ್ತ ಬೆಳೆಯೋದಕ್ಕೆ ನೀರು ಜಾಸ್ತಿ ಬೇಕಾಗುತ್ತಲ್ಲ, ಸೊ ನದಿ ಪಕ್ಕದಲ್ಲೇ ಇರೋದ್ರಿಂದ. ಇದು ಬಿಚ್ಚಾಲಮ್ಮ ಟೆಂಪಲ್ಲು. ನಾವು ದರ್ಶನಕ್ಕೆ ಅಂತ ಬಂದ್ವಿ ನೋಡಿ. ಕಡಿಮೆ ಪರವಾಗಿಲ್ಲ, ದರ್ಶನ ಚೆನ್ನಾಗಾಯಿತು. ಎಲ್ಲ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ. ನದಿನೂ ಅಷ್ಟೇ ಚೆನ್ನಾಗಿ ಹರಿತಾ ಇದ್ದು, ನೀರು ಜಾಸ್ತಿ ಬರ್ತಾ ಇದ್ದಿದ್ದರಿಂದ ಅಲ್ಲಿ ಕೆಳಗಡೆ ಯಾರನ್ನೂ ಬಿಡ್ತಾನೆ ಇಲ್ಲ. ಫುಲ್ಲು ಕ್ಲೋಸೇ ಮಾಡಿಬಿಟ್ಟಿದ್ದಾರೆ, ಯಾರೂ ಹೋಗಂಗೆ ಇಲ್ಲ ಕೆಳಗಡೆ. ಸ್ವಲ್ಪ ನೀರು ಜಾಸ್ತಿ ಬರ್ತಾ ಇರೋದ್ರಿಂದ ನೋಡಿ, ಆ ಕಡೆ ಅಲ್ಲಿ ಕೆಳಗಡೆ ಹೋಗೋದಕ್ಕೆ ಲಾಕೇ ಮಾಡಿಬಿಟ್ಟಿದ್ದಾರೆ, ಅಲ್ಲೆಲ್ಲೂ ಹೋಗೋದಕ್ಕಾಗಲ್ಲ. ನದಿ ನೀರು ತುಂಬ ಚೆನ್ನಾಗಿ ಬರ್ತಾ ಇತ್ತು. ನೋಡಿ, ಅವನು ಒಂದು ಸಿಂಪಲ್ ಫೋಟೋ ತಕ್ಕೊಂಡು ಸ್ವಲ್ಪ ಹಾಗೆ ಎಲ್ಲ ವಿಡಿಯೋ ಮಾಡಿಕೊಂಡು ನಮ್ಮ ಅತ್ತೆಯವರು ಮಂತ್ರಾಲಯದಲ್ಲೇ ಓಡಾಡ್ಕೊಂಡ್ಬಿಟ್ಟು ಫುಲ್ಲು. ಇದು ನರಸಿಂಹಸ್ವಾಮಿ, ಅದು ಶ್ರೀಪಾದರಾಯರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂತೆ ನೋಡಿ. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಅವನಂತೂ ಅಲ್ಲಿ ನಮಸ್ಕಾರ ಮಾಡ್ಕೊಂಡಿದ್ದು ದೇವ್ರಿಗೆ. ತುಂಬ ಭಕ್ತಿ ಜಾಸ್ತಿ ಚಿಕ್ಕ ಮಗಗೆ ನೋಡಿ. ಹೆಂಗೆ ನಮಸ್ಕಾರ ಮಾಡ್ಕೊತಾ ಇದ್ದಾನೆ, ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾನೆ. ಪೋಸ್ ಕೊಡಿ ಅಂದರೆ ನೋಡಿ ಹಾಕಿ ಕೊಡ್ತಾ ಇದ್ದಾನೆ ಅವನು. ಮತ್ತು ನಮ್ಮ ಚಿಕ್ಕ ಮಗನ ದೊಡ್ಡ ಮಗನ ಕರ್ಕೊಂಡು ಬಂದೆ. ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲಿ ನೀರಲ್ಲಿ ಆಟ ಆಡಬೇಕು ಅಂದ್ಕೊಂಡ, ಅಲ್ಲಿ ಓಪನ್ ಇರಲಿಲ್ಲ. ಇದು ಬಿಚ್ಚಲಮ್ಮ ದೇವರು ನೋಡಿ, ಹೇಗೆ ಸ್ಮೈಲ್ ಮಾಡ್ತಾ ಇದ್ದಾನೆ. ಮುಗಿಸ್ಕೊಂಡು ನಮ್ಮ ಮನೆ ಅವರು ರೆಸ್ಟ್ ಮಾಡಬೇಕು ಅಂತ ಅಂದರು. ಸೊ ನಾನೇ ಹೋಗಿ ಎಲ್ಲ ಫೋಟೋಸ್ ತಗೊಂಡು ವೀಡಿಯೋ ಮಾಡಿಕೊಂಡು ಬಂದೆ. ನಮ್ಮ ಅತ್ತೆಯವರು ಮಂತ್ರಾಲಯದಲ್ಲಿ ಓಡಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ರು. ಹಾಗೆ ನೋಡೋಣ, ಎನರ್ಜಿ ಸ್ವಲ್ಪ ಬರಲಿ ಅಂದ್ಬಿಟ್ಟು. ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೌತೆಕಾಯಿ. ಸೊ ಹಾಗಾಗಿ ಸೌತೆಕಾಯಿ ತೊಗೊಂಡು ತಿಂದ್ಕೊಂಡು ಮತ್ತೆ ಪಂಚಮುಖಿಗೆ ಬಂದ್ವಿ ನೋಡಿ. ಬಿಚ್ಚಾಲಯಿಂದ ಪಂಚಮುಖಿಗೆ ಬಂದ್ವಿ. ಅಲ್ಲೂ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದೆರಡು ಫೋಟೋಸ್ ತಗೊಂಡು ಹೊರಟ್ವಿ ಅಲ್ಲಿಂದ. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹೊರಟ್ವಿ. ಮತ್ತು ನೆಕ್ಸ್ಟ್ ಪ್ಲ್ಯಾನ್ ಏನು, ಎಲ್ಲಿಗಂತ ಯೋಚನೆ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಮಳೆ ಸ್ಟಾರ್ಟ್ ಆಯಿತು. ಜೋರೇನಿಲ್ಲ, ಸಿಂಪಲ್ಲಾಗಿ ಬರ್ತಾ ಇತ್ತು ಮಳೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಗ್ರೀನರಿ ಎಲ್ಲ. ಮಳೆ ಸ್ಟಾರ್ಟ್ ಆಯಿತು. ಮಳೆಯಲ್ಲಿ ಒಂದು ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಕಾರ್ ಹತ್ತಿದ್ದ ತಕ್ಷಣ ನನ್ನ ಮಕ್ಕಳಿಬ್ರು ಮಲ್ಕೊಬಿಟ್ರು. ನಾವು ಹಾಗೆ ಮಾತಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಮುಂದೆ ಹೋಗ್ತಾ ನೋಡಿ, ಇದು ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ವ್ಯೂ ಮೀನ್ಸ್ ಅದು ಏನು ಹತ್ತಿ ಬೆಳೆದಿದ್ದಾರೆ. ನಮ್ಮ ಅತ್ತೆಯವರಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾರೆ ಓಡಾಡಿ.
ಇದು ಯಾವುದು ಟೌನು ಒಳಗಡೆ ಬಂದು ಇದೇನು ಕ್ಲೋಸ್ ಆಯಿತು. ಇದು ನೋಡಿ ಹೈವೇಗೆ ಎಂಟ್ರಿ ಆದ್ವಿ, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಪ್ಲಾನ್ ಅಂತ ಏನು ಫಿಕ್ಸ್ ಆಗಿಲ್ಲ, ಹೋಗ್ತಾ ಇದ್ದೀವಿ, ನೋಡಬೇಕು ಎಲ್ಲಿಗೆ ಹೋಗ್ಬೋದು ಅಂತ. ನೋಡಿ ಎಲ್ಲ ಬರೀ ಅದೇ ಗದ್ದೆ ಬೆಳೆದಿದ್ದಾರೆ, ಭತ್ತ ನಾಟಿ ಮಾಡಿದ್ದಾರೆ. ತುಂಬ ಎಲ್ಲ ಈ ಕಡೆ ಜಾಸ್ತಿ ಭತ್ತ ಬೆಳೀತಾರಂತೆ. ನೋಡಿ ಆ ಕಡೆ ಎರಡು ಸೈಡು ಪೂರ್ತಿ ಭತ್ತನೇ ಬೆಳೆದಿರೋದು. ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಭತ್ತ ಅವಾಗ ನೋಡಿದಷ್ಟೇ ಎದ್ದವ್ರೇನಮ್ಮ? ಇಲ್ಲ ಮುದ್ದು ಅಲ್ಲ ನೋಡಿ ಫ್ಯಾನು. ಭತ್ತ ಎಷ್ಟು ನೋಡಿ, ಎಲ್ಲಿ ಆ ಕಡೆ ಎಷ್ಟು ದೂರದಿಂದನೂ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಎಲ್ಲ ಭತ್ತನೇ ಬೆಳೀತಾ ಇದ್ದಾರೆ ಈ ಕಡೆ. ಕಾಸು ಕರ್ನೂಲ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. CNG ಬೇರೆ ಖಾಲಿ ಆಗಿತ್ತು ಅಷ್ಟರಲ್ಲೇ. ನನ್ನ ಚಿಕ್ಕ ಮಗ ಬೇರೆ ಎದ್ದ, ನೋಡಿ ಹೇಗಿದ್ದೇನೆ ಅಂತ ಅಂದ್ಕೊಂಡು ಎದ್ದು ಮುಂದೆ ಬಂದು ಕೂತ್ಕೊಂಡಿದ್ದಾನೆ. ಅವನಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕ್ಬೇಕಂತೆ. ಓ ಓ ಅವ್ನು ನೋಡಿ ಇನ್ನು ಮಲ್ಕೊಂಡು ಹಾಗೆ ಒಳ್ಳಾಡ್ತಿದ್ದಾನೆ. CNG ಖಾಲಿಯಾಗಿತ್ತು, ಸೊ ಬಂದು CNG ಫಿಲ್ ಮಾಡಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಪ್ರೆಷರೇ ಇರಲಿಲ್ಲ ಹಾಗೂ ಫುಲ್ ಡೆಡ್ ಎಂಡ್ ಆಗಿ ಹೋಗಿತ್ತು. ಹಾಗಾಗಿ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಸ್ಕೊಂಡು ಓಡೋಣ ಅಂದ್ಬಿಟ್ಟು ಫಿಲ್ ಮಾಡಿಸಿದ್ವಿ. ಫಿಲ್ ಮಾಡಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನೋಡಿ ಅವನು ಡ್ಯಾನ್ಸ್, ಅವನಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕ್ಬೇಕಂತೆ, ಡ್ಯಾನ್ಸ್ ಮಾಡ್ತಾನಂತೆ. ನೋಡಿ ಹೇಳ್ತಾ ಇದ್ದಾನೆ, ಹೇಳೋದಕ್ಕೆ ಬರೋದಿಲ್ಲ, ಆ್ಯಕ್ಷನ್ ಮಾಡಿ ತೋರಿಸ್ತಾನೆ, ನಾವು ಅರ್ಥ ಮಾಡ್ಕೊಡ್ಬೇಕು ಅದನ್ನು. ಮತ್ತು ಮಕ್ಕಳಿಗೆ ತುಂಬ ಹಸಿವಾಗಿರುತ್ತೆ ಅಂದ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನೆಕ್ಸ್ಟು ನಾವೀಗ ಅಹೋಬಲದಲ್ಲಿ ಸ್ಟೇ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ನೆಕ್ಸ್ಟ್ ಹಾಲ್ಟ್ ಬಂದುಬಿಟ್ಟು ಅಹೋಬಲಂ ಹೋಗೋಣ ಅಂತ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇವನು ನೋಡಿ ಹೀಗೆ ಎಂಜಾಯ್ ಮಾಡ್ತಾ ಇದ್ದಾನೆ. ನಾನು ಕೂರಿಸ್ಕೊಳಕ್ಕೆ ಹೋದರೆ ನನ್ನ ಹತ್ರ ಕೂರ್ತಾನೆ ಇಲ್ಲ, ಹಾಗೆ ನಿಂತ್ಕೊಂಡೆ ಅದ್ರ ಹತ್ರ ಹಿಂದೆಗಡೆ ಫ್ರಂಟಲ್ಲಿ ನಿಂತ್ಕೊಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹಿಂದೆ ಇವನು ಕೂತ್ಕೊಂಡ್ರೆ ಬರ್ತಾನೆ ಇಲ್ಲ. ನೋಡಿ ಅವನು ಎತ್ಕೊಳಕ್ಕೆ ಹೋದರೆ ಬರ್ತಾನೆ ಇಲ್ಲ, ಹಾಗೆ ನಿಂತ್ಕೊಂಡೆ ಇಲ್ಲ, ಎತ್ಕೊಂಡ್ರೆ ಮತ್ತೆ ಹೋಗಿ ಹಂಗೆ ನಿಂತ್ಕೋತಾ ಇದ್ದಾನೆ. ಅಲ್ಲಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಬೆಟ್ಟ ಹೊಡೆದಿದ್ದಾರಲ್ಲ, ಅದನ್ನು ನೋಡಿಕೊಂಡು ನೋಡಿ ಹೆಂಗೆ ನೋಡ್ತಾ ಇದ್ದಾನೆ. ಅದನ್ನು ಹಾಗೆ ನೋಡಿಕೊಂಡು ಹೊರಟ್ವಿ. ಕಡಪದಿಂದ ರೇಣುಗುಂಟಗೆ ಮಳೆ ಬರ್ಬೇಕಾದ್ರೆ ನಮ್ಮ ಮನೆಯವರು ಯಾಕಪ್ಪ ಮುಗೀತು. ಮತ್ತೆ ಜರ್ನಿ ಕಂಟಿನ್ಯೂ. ಈ ಕಡೆ ಎಲ್ಲ ಇಲ್ಲಿ ಬೆಟ್ಟ ಅನಿಸುತ್ತೆ, ಅದನ್ನು ಕೊಟ್ಟು ಮಧ್ಯದಲ್ಲಿ ಹೈವೇ ಮಾಡಿದ್ದಾರೆ.
ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಎಲ್ಲ. ನನ್ನ ಅಂದರೆ ಜರ್ನಿ ಮಾಡ್ತಾ ಇರೋದಕ್ಕೆ ಇಷ್ಟ, ಬಟ್ ಇಬ್ಬರು ಮಕ್ಳ ಜೊತೆ ಜರ್ನಿ ಸ್ವಲ್ಪ ಕಷ್ಟನೇ ಆಗುತ್ತೆ, ಆದರೂ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನೋ ಸೈಡಲ್ಲಿ ಇದು ಮರ ಹಾಕಿದ್ದಾರೆ, ಅದು ಏನು ಮರ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೈಡಲ್ಲಿ. ಅದು ನೋಡಿ, ಇದು ಎಲ್ಲ ಅಷ್ಟೇ. ರೋಡು ಬೆಟ್ಟದ ಮಧ್ಯದಲ್ಲಿದೆ, ಹೈವೇ. ಬೆಟ್ಟ ಕುರಿದ್ಬಿಟ್ಟು ರೋಡ್ ಮಾಡಿದ್ದಾರೆ ಅನಿಸುತ್ತೆ, ಆ ಕಡೆ ಈ ಕಡೆ. ಸೊ 2 ಸೈಡು ಬೆಟ್ಟ, ಮಧ್ಯದಲ್ಲಿ ರೋಡು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ಆ ಬೆಟ್ಟ ನೋಡಿ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಕಾಣದೇ ಇಲ್ಲ. ಹೋಗ್ತಾ ಎಲ್ಲಾದರೂ ಕಾಫಿ ಸಿಗುತ್ತೇನೋ ನೋಡೋಣ, ನಿಲ್ಸೋಣ ಅಂತ. ಅಲ್ಲಿ ಹಾಲು ಬೇಕಿತ್ತಲ್ವ, ಸೊ ಹಾಲು ತಗೊಂಡು ನಾವು ಕಾಫಿ ಕುಡ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನೋಡಿ, ಇದು ಹಾಸ್ಪಿಟಲ್ ಅಂತೆ. ಎಷ್ಟು ಚೆನ್ನಾಗಿದೆ ವ್ಯೂ. ಏನೋ ದೊಡ್ಡದಾಗೇನೋ ಕಟ್ಟಿದ್ದಾರೆ ಹಾಸ್ಪಿಟಲ್. ಅದು ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ. ಮತ್ತೆ ಇಲ್ಲಿ ಬೇರೆ ಒಂದು ಟೋಲ್ ಇತ್ತು, ಟೋಲ್ ದಾಟ್ಕೊಂಡು ಮತ್ತೆ ಎಂಟರ್ ಆದ್ವಿ. ನೆಕ್ಸ್ಟು ಹಾಗೆ ಮೂವ್ ಆಗ್ತಾ ಇದ್ದೀವಿ. ನನ್ನ ಮಕ್ಕಳಂತೂ ಫೋನ್ ನೋಡ್ಕೊಂಡು ಹಿಂದೆ ಆರಾಮಾಗಿ ಮಲ್ಕೊಬಿಟ್ಟಿದ್ದಾರೆ. ಹೌದಾ? ಟೋಲಿಂದ ಎಕ್ಸಿಟ್ ಆದ್ವಿ. ಇವ್ನು ನೋಡಿ, ಆ ಹಿಂದೆ ಲೈಟ್ ಫಿಕ್ಸ್ ಮಾಡಿದರೆ ಅದನ್ನು ಕಿತ್ಬಿಟ್ಟು ಕೈಲಿ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಬೇಡ ಅಂದ್ರೂ ಕೇಳ್ತಾ ಇಲ್ಲ, ಹಂಗೆ ಹಿಡ್ಕೊಂಡು ಅದನ್ನು ಅಂತ ಎಂಜಾಯ್ ಮಾಡ್ತಾ ಇದ್ದಾನೆ ಆ ಲೈಟ್ ಹಿಡ್ಕೊಂಡು. ನೋಡಿ ಹೇಗೆ ಕೇಳ್ತಾನೆ ಇಲ್ಲ. ಅಹೋಬಲಂ ರೋಡ್ಗೆ ಎಂಟರ್ ಆದ್ವಿ. ಇವ್ರು ನೋಡಿ ದಾರಿಲೇ ಎಲ್ಲ ಒಣಗಿಸ್ಕೊಂಡು ಹಾಕಿದ್ದಾರೆ, ಭತ್ತ ಜೋಳ ಎಲ್ಲ. ಫೈನಲಿ ರೀಚ್ ಆದ್ವಿ ಅಹೋಬಲಂಗೆ. ಇದು ಗರುಡ ಸ್ವಾಮಿ ದೇವರು, ಅದನ್ನು ಯಾಕೆ ಹಾಕ್ತಿದ್ದಾರೋ ಅಲ್ಲಿಗೆ ಗೊತ್ತಿಲ್ಲ. ಗರುಡ ದೇವರು ಹೊರಟು ಎಂಟರ್ ಆದ್ವಿ. ನೋಡಿ, ಅದೇ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಇದೆ ದೇವಸ್ಥಾನ. ಈಗ ನೈಟ್ ಇತ್ತಲ್ಲ, ಸೊ ರೂಮು ಎಲ್ಲ ವಿಚಾರಿಸ್ಕೊಂಡು ಫಸ್ಟ್ ಒಂದ್ಸಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ನೋಡಿ. ತಾತಯ್ಯ ಕೈ ಮುಗಿ ಪುಟ್ಟ. ನನ್ನ ಮಗಗೆ ಯಾಕೋ ಸ್ವಲ್ಪ ಮೈ ಬಿಸಿ ಆಗಿತ್ತು, ಅವನು ಕೆಳಗಡೆ ಇಳಿತಾನೆ ಇಲ್ಲ. ಸ್ವಾಮಿ ದೇವರೇ ಎತ್ಕೊಂಡೇನೆ ಹೋಗ್ತಾ ಕಾಪಾಡಪ್ಪ. ಕಿವಿ ನೋವು ಅಂತ ಬೇರೆ ಹೇಳ್ತಾ ಇದ್ದ ಅವನು. ಹತ್ಕೊಂಡು ಸ್ವಲ್ಪ ಡಲ್ ಆಗಿದ್ದ ನೈಟ್ ಅವನು.
ಅಲ್ಲಿ ನೋಡಿ ಎಷ್ಟು ದೊಡ್ಡದು ತಾತ. ಫೈನಲಿ ಒಂದು ಒಳ್ಳೆ ರೂಮ್ ಸಿಕ್ತು. ಮಾರ್ನಿಂಗಿಂದ ಜರ್ನಿ ಮಾಡಿ ಟಯರ್ಡ್ ಆಗಿದ್ವಲ್ಲ, ಸೊ ಎ ಸಿ ರೂಮ್ ಸಿಕ್ತು. ಸೊ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಇದು ರೂಮ್ ಎಂಟ್ರೆನ್ಸ್, ಅದು ರಾಧಾಕೃಷ್ಣ ಸ್ಟ್ಯಾಚ್ಯೂ ಎಲ್ಲ ಇತ್ತು, ಲಿಫ್ಟ್ ಎಲ್ಲ ಇತ್ತು. ಲಿಫ್ಟಲ್ಲಿ ಹತ್ಕೊಂಡು ಹೋಗ್ತಾ ಇದ್ವಿ. ನನ್ನ ಚಿಕ್ಕ ಮಗನಿಗೆ ಆ ರೂಮ್ ಅದು ಲಿಫ್ಟ್ ನೋಡೇನೆ ಏನೋ ಖುಷಿ ಆಗ್ಬಿಟ್ಟ. ನೋಡಿ ಹಿಂಗೆ ನೋಡ್ತಾ ಇದ್ದಾನೆ ಸುತ್ತಲೂ, ಏನಿದು ಅಂದ್ಬಿಟ್ಟು ಹೊಸ್ದಾಗಿ ನೋಡ್ತಾ ಇದ್ದಾನಲ್ವ, ಹಾಗಾಗಿ ಅವನು ನೋಡ್ತಾನೆ ಇದ್ದ. ಅದು ನಾವು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋವರೆಗೂ ಅವನಂತೂ, ನಾವೆಲ್ಲ ಎನರ್ಜಿ ಫುಲ್ ಡಲ್ ಆದರೂ ಅವನಂತೂ ಇನ್ನೂ ಬ್ಯಾಟ್ರಿ ಫುಲ್ಲಾಗೆ ಎನರ್ಜೆಟಿಕ್ ಆಗೇ ಇದ್ದ. ರೂಮ್ಗೆ ಹೋದ್ರೂ ಮತ್ತೆ ಮಲಗಲೇ ಇಲ್ಲ ಅವನು, ಎಷ್ಟೊತ್ತಾದ್ರೂ ಹಾಗೆ ಆಟಾಡ್ಕೊಂಡೇ ಇರ್ತಾ ಇದ್ದ. ಮತ್ತು ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಡಬಲ್ ಬೆಡ್ರೂಮು, ಎ ಸಿ ಎಲ್ಲ ಇತ್ತು. ಇವ್ರು ನೋಡಿ ಏನೋ ಮಾಡ್ತಾ ಇದ್ದಾನೆ, ಬೆಡ್ ಮೇಲೆ ಜಂಪ್ ಮಾಡ್ತಾ ಇದ್ದಾನೆ. ಇದು ವಾಶ್ರೂಮು, ಇದು 24x7 ಬಿಸಿನೀರು ಬರ್ತಾ ಇರುತ್ತೆ ಅಂತ ಹೇಳಿದ್ರು. ಇಲ್ಲಿಗೆ ಬಂದ ತಕ್ಷಣ ಬಿಸಿನೀರಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು, ಫ್ರೆಂಡ್ಸ್ ಗುಡ್ ನೈಟ್, ಸಿ ಯು.